ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಿ, ಅಸ್ಪೃಶ್ಯತೆಯನ್ನು ತೊಡೆದಾಕಿ, ಎಲ್ಲರೂ ಕೂಡ ಮಾನವರಾಗಿ ಬಾಳ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದೇ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಅದನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿ ಬಿಜೆಪಿಯವರು ಹೇಳ್ತಕ್ಕಂಥ ರಾಮ ಅದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ನಾವೆಲ್ಲ ರಾಮನ ಭಕ್ತರೇ. ಅಯೋಧ್ಯೆ ರಾಮ ದಶರಥ ಮಹಾರಾಜನ ಮಗ, ಕೌಶಲ್ಯ ದೇವಿಯ ಮಗ, ಆ ರಾಮನನ್ನು ನಂಬಿಕೆ ಗಾಂಧೀಜಿಯವರು ಸಾಯುವಾಗಲೂ ಕೂಡ ಹೇ ರಾಮ್ ಅಂತ ಹೇಳಿ ಪ್ರಾಣ ಬಿಡ್ತಾರೆ. ಆ ರಾಮನಿವರು ಪೂಜಿಸುತ್ತಾರೆ. ಅಂತ ವ್ಯಕ್ತಿಯನ್ನೇ ಕೊಂದು ಹಾಕ್ಬಿಟ್ಟವರು ಇವರು. ಈಗ ರಾಮನ ಜಪ ಮಾಡೋದಿಲ್ಲ, ಜನ ನಂತರ ಅಂತ ತಿಳ್ಕೊಂಡಿದ್ದಾರೆ. ಯಾರು ಇವರ ವಿಚಾರ ವಿರೋಧ ಮಾಡ್ತಾರೆ ಅವರೆಲ್ಲರೂ ಹಿಂದೂ ವಿರೋಧಿಗಳು ಅಂತ. ಅದರಿಂದ ನಾವು ವಿಚಲಿತರಾಗಬೇಕಾದಂತ ಅಗತ್ಯ ಇಲ್ಲ. ನಾವೆಲ್ಲ ಧೈರ್ಯವಾಗಿ ಇದ್ದುದು ಅಂತ ಹೇಳ್ತೀವಿ. ಹಾಗೇನೆ ಎಲ್ಲರೂ ಪ್ರೀತಿಸ್ತೀವಿ. ನಾವು ನನಗಿರೋ ಭಕ್ತಿ ಶ್ರೀರಾಮಚಂದ್ರನ ಮೇಲೆ ಯಾವಾಗಿಲ್ಲ. ಅದಕ್ಕೆ ನಾನು 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ್ ದೇವಾಲಯ ಉದ್ಘಾಟನೆ ಮಾಡೋದಿಲ್ಲ, ನಾನು ಒಂದು ದೇವಾಲಯ ಉದ್ಘಾಟನೆ ಮಾಡ್ತೇನೆ. ಮರೇಪುರ ಕಾಲದಲ್ಲಿ ನಾನು ಒಂದು ದೇವಾಲಯ ಉದ್ಘಾಟನೆ, ಆಂಜನೇಯನ ಪ್ರತಿಮೆ 30 ಅಡಿ ಅದು ಎಲ್ಲರಿಗೂ ಹೇಳಿಸ್ತೇನೆ. ಜೈ ಶ್ರೀರಾಮ್ ಅನ್ನೋದು ಬಿಜೆಪಿ ಸೊತ್ತಲ್ಲ. ಇದು ಮಹಾತ್ಮ ಗಾಂಧೀಜಿಯವರೇ ಹೇ ರಾಮ್ ಅಂತ ಹೇಳಿದ್ರು. ಅದನ್ನ ನಾವು ಹೇಳೋಣ, ಏನ್ ತಪ್ಪೇನಿದೆ ಅಂತ ಹೇಳಿ ನೀವೆಲ್ಲ ಹೇಳಿ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿ. ಅದರಿಂದ ನಮಗೆ ಯಾವುದೇ ಸಿದ್ಧಾಂತದಲ್ಲಿ ರಾಜಿ ಇಲ್ಲ. ಸೆಕ್ಯುಲರಿಸಂನಲ್ಲಿ ನಂಬಿಕೆ ಇಟ್ಕೊಂಡಿದ್ರು, ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ರು. ಅವರಿಗೆ ಬಿಜೆಪಿಯವರಿಗೆ ಜಾತ್ಯಾತೀತ ಸುಮ್ಮನೆ ಬಾಯಿನಲ್ಲಿ ಹೇಳ್ತಾರೆ ಸತ್ಯ ಸತ್ಯ ವಿಶ್ವಾಸ. ಬಟ್ ವಾಸ್ತವಿಕವಾಗಿ ಅವರು ಅದನ್ನ ಪಾಲನೆ ಮಾಡ್ತಾರೆ. ಅದು ವಿರುದ್ಧವಾಗಿ ನಡೆದಿಲ್ಲ. ದೇಶ ಒಗ್ಗಟ್ಟಾಗಿ ಉಳಿಬೇಕಾದ್ರೆ, ದೇಶದ ಐಕ್ಯತೆ ಉಳಿಬೇಕಾದ್ರೆ, ದೇಶದ 143 ಕೋಟಿ ಜನ ಅನ್ಯೋನ್ಯವಾಗಿ ಸೌಹಾರ್ದತೆಯಿಂದ ಬಾಳಬೇಕಾದ್ರೆ ನಾವು ಯಾರು ಕೂಡ ನಿರ್ಣಯ ಮಾಡ್ತಕ್ಕಂಥದ್ದಾಗಿ ದ್ವೇಷಿಸ್ತಕ್ಕಂಥದ್ದಾಗಿ ಮಾಡಬಾರದು. ಅದೇ ಗಾಂಧೀಜಿ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತ ದೇಶನ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ನವರು. ಇವ್ರು ನಮ್ಗೆ ಹೇಳ್ಕೊಡ್ತಾರೆ ದೇಶಭಕ್ತಿ ಬಗ್ಗೆ. ಇವ್ರಿಗೆ ದೇಶಭಕ್ತಿನೇ ಗೊತ್ತಿಲ್ಲ. ಇವರು ದೇಶಭಕ್ತಿ ಆ ಇತಿಹಾಸನೆಲ್ಲ ಓದ್ಕೊಂಡಿಲ್ಲ ಅವ್ರು ಸರಿ. ಇತಿಹಾಸ ಓದ್ಕೊಂಡಿದ್ರೆ, ಇತಿಹಾಸದ ರೀತಿ ನಡೆದಿದ್ರೆ ಹಿಂಗೆಲ್ಲ ಆಗ್ತಿದ್ರು. ಇತಿಹಾಸನೇ ಗೊತ್ತಿಲ್ಲ ಅವರು. ಅಂಬೇಡ್ಕರ್ ಅವರು ಹೇಳುವುದು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಭವಿಷ್ಯ ರೂಪಿಸಕ್ಕಾಗಲ್ಲ. ಅವರಿಂದ ಈ ದೇಶದ ಭವಿಷ್ಯ ರೂಪಿಸಕ್ಕೆ ಸಾಧ್ಯ. ಅವರನ್ನ ಈ ದೇಶದ ಆಡಳಿತದಿಂದ ದೂರ ಇರ್ತಕ್ಕಂಥದ್ದೇ ಗಾಂಧೀಜಿಯವರು ಸಲ್ಲಿಸಬೇಕು.
ಅವರು ಇರಬಾರ್ದು, ಆಡಳಿತ ಅಧಿಕಾರದಲ್ಲಿ ಇರಬಾರ್ದು. ಇದ್ರೆ ಈ ದೇಶ ನೆಮ್ಮದಿಯಿಂದ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ದೇಶ ಶಾಂತಿಯಿಂದ ಐಕ್ಯತೆಯಿಂದ ಇರಬೇಕು. ಎಲ್ಲರೂ ಮನುಷ್ಯರಾಗಿ ಬಾಳಬೇಕು. ಯಾರಿಗೆ ಜಾತ್ಯಾತೀತದ ನಂಬಿಕೆ ಇದೆ ಅವ್ರು ಮಾತ್ರ. ಸೊ ಆ ಕೆಲಸ ನಾವು ನೀವೆಲ್ಲ ಮಾಡೋಣ. ಗಾಂಧೀಜಿಯವರನ್ನು ಸುಸ್ಪಡಿಸಿಕೊಳ್ಳೋಣ. ಅವರ ನಡೆದಂತ ದಾರಿಯನ್ನು ನಡೆಯಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಶಕ್ತ ಮಾಡೋಣ ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಗೆ ಸ್ಮರಿಸ್ಕೊಳ್ತಾ ಅವರಿಗೆ ನಮನವನ್ನು ಸಲ್ಲಿಸಿ